ಇವತ್ತಿನ ಎಪಿಸೋಡು ಇವತ್ತಂದರೆ ಬುಧವಾರದ ಡೇಟ್. ಇವತ್ತು ಬುಧವಾರ ಮೇ 14ನೇ ತಾರೀಕು ಬುಧವಾರ ಡೇಟ್. ಇದು ಸ್ಟಾರ್ಟಿಂಗಲ್ಲಿ ಅವರು ನಿನ್ನೆದ ಎಪಿಸೋಡ್ ಕಂಟಿನ್ಯೂ ಆಗಿದೆ. ಅಡ್ವೊಕೇಟ್ ನಿಂತು ಮಾತಾಡ್ತಾ ಇರ್ತಾರೆ. ಅಡ್ವೊಕೇಟ್ ನಿಂತು ಮಾತಾಡ್ತಾ ಇರ್ಬೇಕು, ಹಿಂಗಂದರೆ ಹೆಂಗಮ್ಮ, ಅಲ್ಲಿ ಹೋಗಿ ಜೀವನನೂ ಮಾಡಲ್ಲ, ಡಿವೋರ್ಸು ಕೊಡಲ್ಲ ಅಂತಂದರೆ ಹೆಂಗೆ ಅಂತೆಲ್ಲ ಕೇಳ್ತಾರೆ. ಹಿಂದೆ ಕೇಳಬೇಕಾದ್ರೆ ಇಲ್ಲ ಮೇಡಮ್, ಊರವ್ರ ಮುಂದೆ ನನ್ನ ಮಾನಕ್ಕೆ ಮಸಿ ಬಳಿದು ನನ್ನ ಈಗ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಾ ಇದೆ, ಈಗ ನೋಟಿಸ್ ಕೊಟ್ಬಿಟ್ಟು ಇದು ಮಾಡಿದರೆ ನಾನೇ ತಪ್ಪು ಮಾಡೀನಿ ಅನ್ನೋಂಗೆ ಆಗಲ್ವೇ, ನಾನೇನಾದರೂ ನಾನು ತಪ್ಪು ಮಾಡಿದೆ ಆಗಕ್ಕಿಲ್ವಾ ಮೇಡಮ್ ಅಂತೆಲ್ಲ ಮೇಡಮ್ಗೆ ಕೇಳ್ತಿದ್ದ ಕ್ವಶನು. ಆವಾಗ ನಾನು ಹುಟ್ಟೋ ಮಗು ಅಪ್ಪ ಯಾರು ಅಂತ ಕೇಳಿದರೆ ಇವರೇ ನಿಮ್ಮಪ್ಪ ಅಂತ ತೋರಿಸ್ಬೇಕಲ್ವೇ ಅಂತ ಅವರು ಲಾಯರ್ಗೆ ಕ್ವಶನ್ ಮಾಡ್ತಾನೆ ಇರ್ತಾಳೆ ಇವಳು. ಲಾಯರ್ ಸುಮ್ಮನೆ ಇರ್ತಾರೆ, ಏನು ರೆಸ್ಪಾನ್ಸ್ ಮಾಡೋದು. ಹಂಗಾಗಿ ನನ್ನ ಮಗುಗೆ ಅಪ್ಪ ಆಗಿ ಅವ್ರು ಇರಬೇಕು ತಾನೇ ಅಂತೆಲ್ಲ ಲಾಯರ್ಗೆ, ನನ್ನ ಮೇಲೆ ಕಳಂಕ ಹೊರಿಸಿರೋ ನನ್ನ ಗಂಡನ ಕುತ್ತಿಗೆ ಪಟ್ಟಿ ಹಿಡಿದು ನನ್ನ ಮಗು ಮುಂದುಗಟ್ಟ ನಿಲ್ಲಿಸೋ ಇವರೇ ನಿಮ್ಮಪ್ಪ ಅಂತ ಹೇಳಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀನಿ ಅಂತೆಲ್ಲ ಖಡಕ್ಕಾಗಿ ಸ್ಟ್ರಿಕ್ಕಾಗಿ ಹೇಳ್ತಾಳೆ. ಇವಾಗ ಈ ಥರ ಬರೆದುಬಿಟ್ಟು ಕಳಿಸ್ಬೇಡಿ ಮೇಡಮ್ ಅಂತಂದು ಹೇಳ್ತಾಳೆ. ಹೇಳ್ತಿರ್ಬೇಕಾದ್ರೆ ಮೇಡಮ್ ಸುಮ್ಮನೆ ಕೇಳಿಸ್ಕೊತಿರ್ತಾಳೆ. ಸರಿಮ್ಮ, ನೀನು ಉದ್ದೇಶ ನನಗೆ ಅರ್ಥ ಆಯಿತು ನನಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದು ಉದ್ದೇಶ ಎಲ್ಲ. ಇನ್ನೊಂದು ಕಡೆ ಈ ಕಡೆ ಶಿವರಾಮೇಗೌಡ ಮನೇಲಿ ಎಲ್ಲರ ಹಾಲ್ನಲ್ಲಿ ಕುಂತು ಮಾತಾಡ್ತಾಯಿರ್ತಾರೆ. ಎಲ್ಲರ ಹಾಲ್ನಲ್ಲಿ ಕುಂತು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಲಾಯರ್ ಬಂದಿರ್ತಾನೆ. ಲಾಯರ್ಗೆ ನೋಟಿಸ್ ನೋಡಿ ಸ್ವಲ್ಪ ಓದಿ ಹೇಳಿ ಅಂತೆಲ್ಲ ಹೇಳ್ತಾರೆ. ನೋಟಿಸ್ ನೋಡಿ ಓದಿ ಹೇಳಿ ಅಂತೆಲ್ಲ ಹೇಳ್ತಿದ್ದ. ಆವಾಗ ಲಾಯರ್ ನೋಟಿಸ್ ಓದ್ತಾ ಇವಾಗ ಏನು ಇವಾಗ ಶಿವರಾಮೇಗೌಡನ ತಂಗಿ ಹೇಳ್ತಾಳೆ, ಇವಾಗ ಏನು ಅಂತ ಬರ್ದಾರ ಅಂತಂದು ನೋಟಿಸಲ್ಲಿ. ಇಲ್ಲಮ್ಮ, ಅವರು ಜೊತೆಯಾಗಿ ಬಾಳ್ಬೇಕು, ನೀವು ಹೇಳ್ದಂಗೆ ಡಿವೋರ್ಸ್ ಕೊಡ್ತೀನಿ ಅಂತೇಳಿ ಒಪ್ಪತ್ಕೊಂಡ ಅಂತ ಸಾವಿತ್ರಿ ಕೇಳಿದಾಗ, ಇಲ್ಲಮ್ಮ ಜೊತೆಯಾಗಿ ಬಾಳ್ಬೇಕಂತೆಲ್ಲ ಕೇಳಿದಾರ ಅಂತೆಲ್ಲ ಹೇಳ್ದ. ಹೌದಾ, ಹಂಗೆಲ್ಲ ಏನಾದರೂ ದುಡ್ಡು ಗಿಡ್ಡು ಬೇಕಂತೆಲ್ಲ ಆಸೆಯಿಂದ ಮಾಡಿರ್ತಾರೆ, ಆ ಥರ ಇಲ್ಲ ಅಂತ ಇವರೆಲ್ಲ ಹೇಳ್ತಿರ್ಬೇಕಾದ್ರೆ ಆವಾಗ ಅದಕ್ಕೆ ಇನ್ನಿಷ್ಟು ಇದನ್ನಂಗೆ ಅವ್ರ ಮನೇಲಿ ಮೊದಲೇ ಬಡತನ ಅಲ್ವಾ, ಹಂಗೆ ಅವ್ರ ಅಪ್ಪನ ಹಟ್ಟಿಲಿ ಇರೋಕ್ಕಾಗ್ಲಾರ್ದೆ ಇಲ್ಲಿ ವೈಭೋಗ ಇರಲಾರ್ದೆ ಹಿಂಗೆ ನಾನು ಹೇಳ್ದಂಗೆ ಹ್ಞೂ ಅಂತ ನಮಗೆ ಏನು ಸಿಗೋದಿಲ್ಲ ಅಂತೆಲ್ಲ ಈ ಥರ ಬೇಡ ಅಂತ ಹೇಳಿ ಈ ಥರ ಎಲ್ಲ ಹೇಳಿದಾರೆ ಅಂತ ಅವ್ರ ತಂಗಿ ಎಲ್ಲ ಒಂದಕ್ಕೆ 4 ಸೇರಿಸಿ ಸಾವಿತ್ರಿ ಅವ್ರು ಹೇಳ್ತಿರ್ತಾರೆ. ಹಾಗೆ ಪ್ಲ್ಯಾನ್ ಮಾಡಿ ಆಸ್ತಿಯಲ್ಲಿ ಪ್ಲಾನ್ ಕೇಳಬೇಕು. ಆವಾಗ ಎಲ್ಲರೂ ತಲೆಗೊಂದೊಂದು ಸಾವಿತ್ರಿ ಮಗಳು ಮಾತಾಡ್ತಾ ಇರ್ಬೇಕಾದ್ರೆ ಅವರು ಒಂದು ನಯ ಪೈಸನೂ ಬೇಡ ಅಂತೇಳಿ ಇದು ಅಂಡರ್ಲೈನ್ ಮಾಡಿದಾರ ಅಂತ ಅಡ್ವೊಕೇಟ್ ಹೇಳಿದಾಗ ಅಜ್ಜಿನೂ ಶಾಕ್ ಆಗ್ತಾರೆ. ಸ್ವಲ್ಪ ಡೈರೆಕ್ಟಾಗಿ ಕೇಳಲಾರ್ದ ಇಂಡೈರೆಕ್ಟಾಗಿ ಕೇಳ್ತಾರೆ, ಹಂಗೆ ಅಂತೆಲ್ಲ ಹೇಳ್ತಿರ್ದ. ಇದೇನೇ ಚಿತ್ರ, ನಾವಾಗಿದ್ದರೆ ಟೈಮ್ ಸಿಕ್ಕಷ್ಟು ಸಿಗಲಿ ಅಂತ ಬಾಚ್ಕೊತಿದ್ವಿ. ಇದೇನೇ ಇದು, ಅವಳ ಹಣೆ ಬಾರದಲ್ಲಿ ಹೆಂಗೆ ಹುಟ್ಟಿದಾಳ ಹಂಗೆ ಇರಬೇಕು ಅಂತ ಏನಾರ ಡಿಸೈಡ್ ಮಾಡಿದಾಳ, ಏನು ಕಥೆ ಅವಳು ಅಂತೆಲ್ಲ ಈಶ್ವರಿ ತಮ್ಮ ಮಗಳಿಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಸುಮ್ಮನಿರೆ, ಆ ಅಜ್ಜಿ ಬೈತಾಳೆ, ಸುಮ್ಮನಿರೆ ನೀನು ಇದಕ್ಕೆ ಇದು ಮಾಡ್ತೀಯಾ ಅಂತೆಲ್ಲ ಮಗಳಿಗೆ ಹೇಳ್ದೆ. ಸುಮ್ಮನಿರ್ ಕಣಮ್ಮ, ನಿನಗೇನು ಗೊತ್ತು, ಇಲ್ಲಿ ಬಂದು ರಾಜಭಾರ ಮಾಡಬೇಕಂತ ಹಂಗೇನು ಅವರೇ ಪ್ಲ್ಯಾನ್ ಮಾಡಿದಾರ ಅಂತೆಲ್ಲ ಹೇಳಿ ಸಾವಿತ್ರಿ ಮಗಳಿಗೆ ಅಜ್ಜಿ ಏಟೆ ಅದು ಈ ಮಿಡ್ಲ್ ಕ್ಲಾಸ್ನ ಎಲ್ಲಿ ಬಿಟ್ಟಾರ ಹೇಳು ಅಂತೆಲ್ಲ. ಸರಿ. ಶಿವರಾಮೇಗೌಡ ಹೇಳ್ತಾನೆ, ಏನನ್ನು ಕೊಡೋ ಸಮಯ ಸಂದರ್ಭ ಬಂದರೆ ಕೊಟ್ಟು ಕೈ ತೊಳ್ಕೊಳೋದೇ ಬೆಸ್ಟ್ ಅಂತೆಲ್ಲ ಶಿವರಾಮೇಗೌಡ ಲಾಯರ್ ಮುಂದೆ ಹೇಳ್ತಾನೆ. ಆವಾಗ ಅಜ್ಜಿನೂ ಮತ್ತು ಅವ್ರ ಸೊಸೆ ಚಂಪಾ ತುಂಬ ಬೇಜಾರಾಗ್ತಾರೆ. ಸರಿ ಸರ್, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಆವಾಗ ಸರಿ ಗೋವಿಂದ ಹೇಳ್ತಾನೆ, ಅದೆಲ್ಲ ಕೊಡೋದು ತೊಗೊಳೋದು ಆಮೇಲೆ, ಇವಾಗ ಮುಂದೆ ಆಗೋ ಕೆಲಸ ನೋಡೋಣ ಅಂತ. ಸರಿ, ಇವಾಗ ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂದರೆ, ಇವಾಗ ನೀವೇನಾದ್ರು ಈ ಪ್ರೊಸೀಜರ್ ಪ್ರಕಾರ ಹೋಗಲಿ, ಏನೇ ಸೆಟಲ್ಮೆಂಟ್ ಆದ್ರೂ ಕೋರ್ಟ್ ಒಳಗೆ ಆಗಲಿ ಅಂತೇಳಿ ಶಿವರಾಮೇಗೌಡ ಸರಿ ಅಂತೇಳಿ ಲಾಯರ್. ಈ ಕಡೆ ಸಾವಿತ್ರಿ ಮಗಳು ಇಬ್ಬರು ಕುಂತು ಮಾತಾಡ್ತಾ ಇರ್ತಾರೆ. ನಾವು ಹೇಳಿದ್ಕೊಳ್ಳೆ ಭದ್ರಮಾಮ ವಿಡಿಯೋ ತೋರಿಸಿ ಸಿಟ್ಟಾಗ್ಬಿಟ್ಟ ಅಂತಲ್ಲ. ಈ ಕಡೆ ಅಜ್ಜಿನೂ ಮತ್ತು ಚಂಪಾ ಇಬ್ಬರು ಇನ್ನೂ ಮಾತಾಡ್ತಾ ಇರ್ತಾರೆ. ಆ ಹಠಮಾರಿ ಹೆಂಗೋ ಹಠ ಬಿಟ್ಟು ಒಂದಾಗಿ ಬಾಳ್ತೀನಿ ಅಂತ ಹೇಳಿ ನಾನು ಎಲ್ಲೋ ಹಠ ಇಟ್ಕೊಂಡ್ಬಿಡ್ತಾಳೆ ಅನ್ನೋದು. ಹ್ಞೂ ಅತ್ತೆ, ನನಗೂ ಅದೇ ಭಯ ಆಗಿರೋದು. ಈ ಭದ್ರನ ಹಾಗೆ ವಿದ್ಯಾನ್ ರೀತಿಯಲ್ಲಿ ಭದ್ರನ ಮನಸ್ಸು ಚೇಂಜ್ ಮಾಡಿದರೆ ಇಬ್ಬರು ಒಂದಾಗಿ ಬಾಳಿದರೆ ಎಷ್ಟು ಚೆಂದಾಗಿರ್ತೈತಲ್ಲ, ದೇವರ ದಯೆಯಿಂದ ಅದೊಂದು ಆದರೆ ಸಾಕಂತೆ. ಸಾವಿತ್ರಿ ಅವರಮ್ಮ ಮುಖ ತಿರ್ಸ್ಕೊಂಡು ಅರಿತಾ ಹೋಗ್ಬಿಡ್ತಾರೆ. ಇನ್ನೊಂದು ಸೀನ್ ಒಳಗೆ ಈ ಕಡೆ ಸುಭಾಷನ ಕರ್ಕೊಂಡು, ಆ ಕಡೆ ಸುಭಾಷನ ಬೇಕಾಗಿರೋರು ಅವರೆಲ್ಲ ಬಂದು ಕರ್ಕೊಂಬಂದು ಬೇರೆಯವ್ರಿಗೆಲ್ಲ ಈ ಥರ ಶಿವರಾಮೇಗೌಡನ ಮೇಲೆ
ಕಟ್ಟಬೇಕಂತ ಹೇಳಿ ಹೇಳ್ತಿರ್ತಾರೆ. ಹಿಂಗೆ ಮಾಡಿದರೆ ನಿಮ್ಮ ದುಡ್ಡೆಲ್ಲ ನಿಮಗೆ ವಾಪಸ್ ಬರೋಂಗೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿರ್ತಾರೆ ಅಂತ ಹೇಳ್ತಿದ್ದಾಗ ನಿಮಗೆ 5 ಲಕ್ಷ ಬಡ್ಡಿ ಸಮೇತ 5 ಲಕ್ಷ ಹೆಚ್ಚಿಗೆ ಬರೋಂಗೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಹೆಚ್ಚಿಗೆ ಬರೋಂಗೆ ಮಾಡ್ತೀನಿ ಅಂದಾಗ, ಇಲ್ಲ ನಮ್ಗೆ ಶಿವರಾಮೇಗೌಡನ ಮೇಲೆ ನಮಗೆ ನಂಬಿಕೆ ಇದೆ, ಹಂಗೆಲ್ಲ ಇಲ್ಲ, ಚಲವಣ್ಣ ಬೇಕಾದರೆ ಈ ಕೆಲಸ ಮಾಡೋದು ನಾವು ಹೋಗ್ತೀನಿ, ಶಿವರಾಮೇಗೌಡ ಈ ಕೆಲಸ ಮಾಡಿದಾನಂತ ನಾನು ಎಲ್ಲ ಒಪ್ಪಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೇನು ಸಂಬಂಧ ಇಲ್ಲ, ಡೈರೆಕ್ಟ್ ಅವರೇ ಮಾಡಬೇಕಂದ್ರೆ ಯಾರು ಲಂಚನೂ ಡೈರೆಕ್ಟಾಗಿ ನಾವೇ ಇಸ್ಕೊನಲ್ಲ, ಇಂಡೈರೆಕ್ಟಾಗಿ ಇಸ್ಕೊತಾರೆ ಲಂಚನ ಅಂತೆಲ್ಲ ಸುಭಾಷ್ ಜೊತೆ ಬಂದಿರೋದೆಲ್ಲ ಹೇಳ್ತಾರೆ. ಆವಾಗ ಸರಿ ನೀವೇನು ಮಾಡಬೇಕು, ನಾನು ಹೇಳ್ದಂಗೆ ನೀವು ಕೇಳಬೇಕಂದ್ರೆ ಏನು ಮಾಡಬೇಕು ಅಂದರೆ ನೀವೆಲ್ಲರೂ ಹೋಗಿ ಶಿವರಾಮೇಗೌಡನ ಮೇಲೆ ಕಂಪ್ಲೇಂಟ್ ಕೊಡಬೇಕಂತ ಸುಭಾಷ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸರಿ ಆಯಿತು, ನೀವು ಹೆಂಗೆ ಹೇಳ್ತೀರಿ ಹಾಗೆ ಆಗಲಿ, ಒಟ್ಟು ನಮಗಂತ ಏನು ತೊಂದರೆ ಆಗಲ್ಲಲ್ಲ ಅಂತಂದು ಸರಿ ಏನು ತೊಂದರೆ ಆಗಲ್ಲಲ್ಲ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಈ ಕಡೆ ಇವರು ಅಮ್ಮ ಮಗಳದ್ದು ಇನ್ನು ನಡೀತಾನೆ ಇರ್ತೈತೆ. ಅದೆಲ್ಲ ಹಿಂಗೆ ಮೋಸ ಮಾಡಿದಾರೆ, ಹಂಗೆ ಮೋಸ ಮಾಡಿದಾರೆ, ಇದೇನೇನೋ ವಿಡಿಯೋ ತೋರಿಸಿದ್ರೆ ನಂಬಲ್ಲಲ್ಲ ಭದ್ರಾ ನಮಗೆ ಹೊಡೆಯೋಕ್ಕೆ ಬಂದಿದ್ದಂತ. ಆಮೇಲೆ ಇನ್ನೊಬ್ಬ ಓಡಾಡೆ ಬಂದು ಚಲವಣ್ಣಗೆ ಹೇಳ್ತಾನೆ, ಹಿಂಗೆ ಶಿವರಾಮೇಗೌಡ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದಾರೆ ನೋಡು, ನೀನು ದುಡ್ಡು ಇಸ್ಕೊಂಡು ತಿಂದಿದ್ದು ಶಿವರಾಮೇಗೌಡ ಮೇಲೆ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ಚಲವಣ್ಣ ಸುಮ್ಮನೆ ನಿಂತ್ಕೊಂಡು ಅಯ್ಯಪ್ಪ ಇದೆಂತ ಟೈಮ್ ಬಂತಲ್ಲ ಅಂತೆಲ್ಲ ಯೋಚನೆ. ಇದೇ ಟೈಮಿಗೆ ಇಲ್ಲಿ ವಿದ್ಯಾ ಅವ್ರ ಅಮ್ಮ ಅವ್ರ ತಂಗಿನೂ ಅಣ್ಣ ಕ್ವಾಟ್ಲಿ ಅಣ್ಣ ಅಜ್ಜಿ ಎಲ್ಲರೂ ಹೊರಗಡೆ ಕಾಂಪೌಂಡಲ್ಲಿ ನಿಂತು ಕೇಳಿಸ್ಕೊಂಡು, ನೀನು ಮಾಡಿರೋ ಕೆಲಸಕ್ಕೆ ಈಗ ನಮ್ಮ ಮಾವಾಗೆ ಎಂಥ ಪರಿಸ್ಥಿತಿ ಬಂತು ನೋಡಿ ಅಂತ ವಿದ್ಯಾ ಅವ್ರ ತಂದೆಗೆ ಬೈತಿರ್ತಾಳೆ. ಈ ವಿಚಾರದಿಂದ ಅವ್ರ ಹೆಸರಿಗೆ ಕಳಂಕ ಬಂದುಬಿಟ್ಟಿದೆ, ನಿನ್ನ ನಾನು ಪೊಲೀಸವ್ರಿಗೆ ಹಿಡ್ಕೊಡ್ಬೇಕಿತ್ತು, ಅವ್ರು ಒಂದು ಕಪ್ಪು ಚಿಕ್ಕೆ ಇಲ್ಲಾರ್ದರೆ ಮಗಕ್ಕೆ ಪೂರ ಮಸೀನೆ ಬಳೆದ್ಬಿಟ್ಟೆಲ್ಲ, ನಾನು ಅವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತೇಳಿ, ನಾನು ಕ್ಷಮಿಸೋಕ್ಕಾಗದೇ ಇರೋ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣಮ್ಮ ಅಂತೆಲ್ಲ ವಿದ್ಯನ ಕಾಲು ಬಿದ್ದು ಎಲ್ಲ ಕೇಳ್ಕೊತಾರೆ. ವಿದ್ಯನ ಕಾಲು ಬಿದ್ದು ಎಲ್ಲ ಕೇಳ್ಕೊಂಡು ನೀನೇನು ಮಾಡಿದ್ರೆ ನಾನು ಅದೇ ಮಾಡ್ತೀನಿ, ನನ್ನಿಂದ ತಪ್ಪಾಗಿದೆ ಅಂತೇಳಿ ಚಲವಣ್ಣ ವಿದ್ಯನ ಕಾಲೆಲ್ಲ ಹಿಡ್ಕೊಂಡು ಕ್ಷಮೆ ಕೇಳ್ತಾನೆ ಇದೆ. ಈ ಕಡೆ ಇನ್ನೊಂದು ಸೀನ್ ಒಳಗಡೆ ಬಂದು ಈ ಕಡೆ ಶಿವರಾಮೇಗೌಡ ಮಹಾಲೊಳಗೆ ಮಾತಾಡ್ತಾ ಇದ್ದ. ಗೋವಿಂದ, ಶಿವರಾಮ ಮತ್ತು ಆಮೇಲೆ ಮೋನಾ ಅವರೆಲ್ಲ ಕುಂತು ಮಾತಾಡ್ತಾ ಇರ್ಬೇಕಾದ್ರೆ ಈಶ್ವರಿ ಬಂದು ಇಟಂಗಳ್ಳಿ ಫ್ಯಾಕ್ಟ್ರಿಗೆ ಹೋಗಿದ್ದೇನೋ, ಗ್ರಾನೈಟ್ ಫ್ಯಾಕ್ಟ್ರಿಗೆ, ಅಲ್ಲೆಲ್ಲ ಯಾರಿಗೂ ಸರಿ ಫೋನ್ ಬಂದಿರ್ತದೆ ಗೋವಿಂದಾಗ, ನಾನೇ ಬರ್ತೀನಿ ತಡೆ ಫ್ಯಾಕ್ಟ್ರಿಗೆ ಅಂತ. ಏನು ಭದ್ರಾ ಹೋಗಿಲ್ಲ ಆ ಕಡೆ ಅಂತೆಲ್ಲ ಕೇಳ್ದಾನೆ ಶಿವರಾಮ. ಇಲ್ಲ ಭದ್ರನ ಮನಸ್ಸು ಪರಿಸ್ಥಿತಿ ಸರಿ ಇಲ್ಲಲ್ಲ, ಮನಸ್ಥಿತಿ, ಹಂಗಾಗಿ ನಾನೇ ಹೋಗಿ ಬರ್ತೀನಿ, ನಾನೇ ಏನು ಕೆಲಸ ಹೇಳಿಲ್ಲ ಅಂತೆಲ್ಲ ಹೇಳಿ. ಸರಿ ಇದೇ ಟೈಮಿಗೆ ಈಶ್ವರಿ ಬಂದು ಬಾವ ನಾರಾಯಣಿ ಫೋನ್ ಮಾಡಿದ್ದ ಊರಿಂದ ಅಂತಂದ. ಅವ್ರು ಫೋನ್ ಮಾಡಿದೆ, ನೀನು ಯಾಕೆ ಹಿಂಗೆ ದಿಗ್ಲಿಂದ ಬರ್ತೀಯಾ ಅಂತೇಳಿ ಗೋವಿಂದ ಬೈತಾನೆ. ಗೋವಿಂದ ಬೈದರೆ ಆವಾಗ ಈಶ್ವರಿದ್ದು, ಇಲ್ಲ ಬಾವ ಈ ಥರ ಸಮಸ್ಯೆ ಆಗಿದೆ, ಚಲುವ ಈ ಕಡೆ ಊರ ಕಡೆ ಎಲ್ಲ ಲಂಚ ಇಸ್ಕೊಂಡು ಹೀಗೆಲ್ಲ ತಿಂದಿದ್ದು, ಅದು ನಿಮ್ಮ ಮೇಲೆಲ್ಲ ಬಂದಿದೆ ಅಂತೆಲ್ಲ ಈಶ್ವರಿ ಹೇಳ್ತಾಳೆ. ಆವಾಗ ಶಿವರಾಮೇಗೌಡಗೆ ತುಂಬ ಕೋಪ ಬರುತ್ತೆ. ಅದಕ್ಕೆ ಇನ್ನೆಷ್ಟು ಸ್ವಲ್ಪ ಇದು ದುಂಬಿ ಎಬ್ಬಸು ಅಂತೇಳಿ ಸಾವಿತ್ರಿ ಮಗಳು ಹೇಳ್ತಾ ಇರ್ತಾಳೆ ವಿನಂತಿ, ದುಂಬಿ ಎಬ್ಬಸು ನೋಡೋಣ, ಇಂಥ ಮಾನ್ಗೆಟ್ಟವ್ರದ್ದು ಸಂಘ ಮಾಡಿ, ಇಂಥ ಮಾನ್ಗೆಟ್ಟ ಬೀಗಸ್ತನ ಮಾಡಿ ನಿನ್ನ ಮಾನ ಮರ್ಯಾದೆ ಎಲ್ಲ ಒಂದೇ ಸಲ ಬೀಗ ಜಡಿದು ಬಿಟ್ಟಿರೋ, ಹಂಗಾಯಿತು ಹಿಂಗಾಯಿತು ಅಂತೆಲ್ಲ ಇದು ಸಾವಿತ್ರಿ ಇನ್ನೆಷ್ಟು ದುಂಬಿ ಎಬ್ಬಿಸ್ತಾನೆ ಇದೇ ಟೈಮಿಗೆ ಗೋವಿಂದ ಇದು ಬೇಡ, ಇದೆಲ್ಲ ಇದೆಲ್ಲ ಭದ್ರಾ ಇದು ಇವ್ರನ್ನ ಅಪ್ಪ ಮಗಳನ್ನ ಕೊಚ್ಚಾಕ್ಬಿಡ್ತೀನಿ ಅಂತೇಳಿ, ಬೇಡ ಹಂಗೆಲ್ಲ ಮಾಡಬೇಡ, ಅವನು ಚಲವಣ್ಣ ಅವನು ಮಣ್ಣು ತಿಂದು ಅಣ್ಣನ ಮುಖಕ್ಕೆಲ್ಲ ಒರೆಸಿ ಹೋಗಿದ್ದಾನ, ಅದನ್ನು ನಾವು ನಾಜೂಕಿಂದ ತೊಳ್ಕೋಬೇಕು, ಇದೆಲ್ಲ ನೀನೆಲ್ಲ ಏನು ಸಮಸ್ಯೆ ದೊಡ್ಡದು ಮಾಡಬೇಡ. ಈ ಕಡೆ ಈಶ್ವರಿದ್ದು ಕೊಚ್ಚಾಕಿದ್ರೆ ನೀನು ಜೈಲು ಪಾಲಾಗ್ತೀಯ, ನಿಮ್ಮ ಅಪ್ಪಾಜಿ ಶಿವರಾಮೇಗೌಡ ಇದು ಅವಮಾನ ತಡಿಲಾರ್ದ ನೆಣಕಂದು ಸತ್ತೋಗ್ತಾನೆ, ನನ್ನ ಮಗ ಸುಭಾಷನ್ಗೆ ನೀವು ಮಾಡಿರೋದೆಲ್ಲ ನನ್ನ ಕೋಪ ಎಲ್ಲ ತೀರೋಗ್ತದೆ, ನನ್ನ ಮಗ ಬಂದು ಇಲ್ಲೇ ರಾಜ್ಯಭಾರ ಮಾಡ್ದಾನಂತ ಈಶ್ವರಿ ಹೇಳ್ತಿರ್ತಾ. ಇದೇ ಟೈಮಿಗೆ ಈ ಸಾವಿತ್ರಿ ಮಗಳಿನ ದೊಂಬಿ ಎಬ್ಸು, ಬೇಡ ಇದೆಲ್ಲ ನ್ಯೂಸ್ ಚಾನಲ್ ಅವ್ರಿಗೆ ಗೊತ್ತಾದರೆ ನಮಗೆ ತುಂಬ ಸಮಸ್ಯೆ ಆಗ್ತೈತಿ, ಇದನ್ನೆಲ್ಲ ಹೆಂಗೋ ಒಂದು ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಅಲ್ಲ ಈಶ್ವರಿ, ಅದಕ್ಕೆ ಸುಮ್ಮನೆ ಇರು ಅಂತೆಲ್ಲ ಹೇಳಿ ಹೆಂಗೋ ಒಂದು ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಕುಂತು ಏನಂತ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ಏನೋ ಒಂದು ಕುಂತು ನಾನು ಮಾತಾಡ್ತೀನಿ, ಅವ್ರನ್ನೆಲ್ಲ ಬೇಡ, ಇದಕ್ಕೂ ಅಣ್ಣಗೂ ಏನು ಸಂಬಂಧ ಇಲ್ಲ ಅಂತೆಲ್ಲ ನಾನೆಲ್ಲ ಕುಂತು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ವಾಚ್ಮ್ಯಾನ್ ಬಂದು ಇವ್ರು ಬಂದಿದ್ದಾರಾ ನಿಮ್ಮ ಮನೆಗೆ, ವಿದ್ಯಾ ಮೇಡಮ್ ಅವರು, ನಿಮ್ಮ ಮನೆ ಸೊಸೆ ವಿದ್ಯಾ ಮೇಡಮ್ ಅವ್ರು ಬಂದಿದ್ದಾರೆ, ಸರಿ ಇವತ್ತು ಅಪ್ಪ ಮಗಳನ್ನ ಕೊಚ್ಚಾಕ್ಬಿಡೋದೆ ನಾನು ಅಂತಂದೇಳಿ ಭದ್ರಾ ಮಚ್ಚು ತೊಗೊಂಡು ಬರ್ತಾನೆ. ಭದ್ರನಿಂದನೇ ಮನೆಯವರೆಲ್ಲ ಫಾಲೋ ಮಾಡ್ಕೊಂಡು ವಿದ್ಯಾ ಅಲ್ಲಿ ಕಾಂಪೌಂಡಲ್ಲಿ ನಿಂತಿರ್ತಾರೆ. ವಿದ್ಯಾ ಕಾಂಪೌಂಡಿಂದ ಮಚ್ಚು ತೊಗೊಂಬಂದು ಬೀಸ್ತೀನಿ ಅಂತಂದೇಳಿ ಮಚ್ಚು ತೊಗೊಂಡೇ ಬಂದಿರ್ತಾನೆ. ಇನ್ನೇನು ಬೀಸ್ತಾನ ಅನ್ನೋ ಟೈಮಿಗೆ ಅವ್ರ ತಂದೆ ಶಿವರಾಮೇಗೌಡ ನಿಲ್ಲಿಸು ಅಂತೆಲ್ಲ ಬೈತಾರೆ. ಇಲ್ಲಿ ವಿದ್ಯಾ ಏನು ಅವ್ರ ತಂದೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರ ನೋಡಬೇಕು ನೆಕ್ಸ್ಟ್ ಎಪಿಸೋಡ್.